ಹಲೋ ಫ್ರೆಂಡ್ಸ್, ಎಲ್ಲ ವೀಕ್ಷಕರಿಗೂ ಹನುಮ ಜಯಂತಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ವಿಡಿಯೋ ಡಾಗ್ ಫುಡ್ ಬಗ್ಗೆ. ತುಂಬ ವೆರೈಟಿ ಬ್ರ್ಯಾಂಡ್ಸ್ಗಳು ಡಾಗ್ ಫುಡ್ ತರಿಸಿದ್ದೆ, ಬಟ್ ಇದೊಂಥರ ಡಿಫ್ರೆಂಟಾಗಿ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದೇ ಪ್ರಮೋಷನ್ ಇಲ್ಲ. ಸೊ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಡಿಫ್ರೆನ್ಸು ಅಂದರೆ, ನಾನು ಪೆಡಿಗ್ರಿ ಮತ್ತು ಜರ್ಮನ್ ಶೆಪರ್ಡ್ಸ್ಗೆ ಚಪ್ಪಿ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ಎಲ್ಲ ಟ್ರೈ ಮಾಡಿದ್ದೆ. ದೊಡ್ಡ 20 kg ಬ್ಯಾಗ್ ತರಿಸಿದಾಗ ಸ್ವಲ್ಪ ದಿವಸ ತಿಂದಮೇಲೆ ಅದ್ರ ಸ್ಮೆಲ್ ಆಗಲಿ ಮತ್ತು ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗಿಬಿಡ್ತಾಯಿತ್ತು, ಮೆತ್ತಗಾಗ್ತಾಯಿತ್ತು ಫುಡ್ಡು. ಡಾಗ್ಸ್ಗಳಿಗೆ ಅನ್ಕಂಫರ್ಟ್ ಆಗ್ತಾಯಿತ್ತು ತಿನ್ನೋದಕ್ಕೆ, ಸ್ವಲ್ಪ ದಿವಸ ಆದಮೇಲೆ ತಿಂತಾ ಇರಲಿಲ್ಲ. ಬಟ್ ಮ್ಯಾಕ್ಸಿ ಬ್ರ್ಯಾಂಡ್ ತರಿಸಿದಾಗಿಂದ, ಇದು ಮ್ಯಾಕ್ಸಿ ಅಂತ ಅಮೆಝಾನಲ್ಲಿದೆ, ಮ್ಯಾಕ್ಸಿ ಬ್ರ್ಯಾಂಡ್ ತರಿಸಿದಾಗಿಂದ ಇದು ಪ್ರತಿ ½ kg ಒಂದೊಂದು ಪ್ಯಾಕ್ ಇರುತ್ತೆ. ಸೊ ಅದರಿಂದ ಎವ್ರಿ ಟೈಮ್ ಫ್ರೆಶ್ ಆಗಿರುತ್ತೆ ನಿಮಗೆ ಅದೊಂದು. ಮತ್ತು ಇದ್ರದ್ದು ಫುಡ್ಡು ಸೈಜ್ ಕೂಡ ತುಂಬ ಸ್ಮಾಲ್ ಆಗಿರುತ್ತೆ, ಪೆಡಿಗ್ರಿ ಥರ ಅಷ್ಟೊಂದು ದಪ್ಪ ಇರೋದಿಲ್ಲ. ನಮ್ಮ ಕ್ಯಾಟ್ಸ್ ಕೂಡ ತಿಂತವೆ ಸೇಮ್ ಫುಡ್ಡೇ, ಡಾಗ್ ಫುಡ್ನ ಕ್ಯಾಟ್ಸ್ ಕೂಡ ತಿಂದು ರೂಢಿ ಮಾಡ್ಕೊಂಡಿದ್ದಾವೆ. ಸೊ ಅದರಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಡಾಗ್ಗೆ ಕ್ಯಾಟ್ಗೆ ಎರಡಕ್ಕೂ ಯೂಸ್ಫುಲ್ ಆಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅಕ್ಕಣ ಬಿಟ್ಟು ಚೆನ್ನಾಗಿದೆಯಲ್ಲ, ನೋಡಿ ಚೆನ್ನಾಗಿದೆ, ನೋಡು ನೀ ಚೆನ್ನಾಗಿತ್ತು. ಹಿಂಗೆ ಬೇಕಾ ಪಿಂಕಿ? ತಿಂತೀಯ? ಚೆನ್ನಾಯ್ತು ಹಂಗಾರ. ಅವನೇ ತಿಂತ ಬಾ. ಸಿಬಿನೂ ತಿಂತಾಳೆ. ನಿಮ್ಮನೆಲ್ಲೂ ಡಾಗ್ಸ್ ಆಗಲಿ ಕ್ಯಾಟ್ಸ್ ಆಗಲಿ ಇದ್ದರೆ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗುಡ್ ಸಿಬಿ.